ಹಾಯ್ ಎಲ್ರಿಗೂ ನಮಸ್ಕಾರ. ಲಾಕ್ಡೌನ್ ಪೀರಿಯಡಲ್ಲಿ ನೀವು ಹೇಗೆ ಕಾಲ ಕಳೀತಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಮೊಟ್ಟಿಗೆ ಹಂಚ್ಕೊಬೋದು. ಆ್ಯಂಡ್ ಈ ವಿಡಿಯೋ ನೋಡಾದ್ಮೇಲೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮರೀದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ನೀರು ದೋಸೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ವಿಡಿಯೋ ಪೋಸ್ಟ್ ಮಾಡಿದ್ರೆ ನೋಡಿ. ಆ್ಯಂಡ್ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟು, ಸುರಕ್ಷಿತವಾಗಿರಿ, ಮನೇಲಿರಿ. ಅಲ್ಲ ಮನೇಲಿರಿ, ಸುರಕ್ಷಿತವಾಗಿರಿ, ಎರಡು ಒಂದೇ ಅಲ್ವಾ? ಸಾರಿ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ನೀವು ವಿಡಿಯೋ ನೋಡ್ಕೊಂಬನ್ನಿ. ಶುಕ್ರವಾರ ಮನೇಲಿ ಜಾಸ್ತಿ ಕೆಲಸ ಇರುತ್ತೆ ಅಂತ ಗೊತ್ತು ತಾನೆ. ಬೇಗ ಎದ್ದು ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಏನಾದರೂ ಇದೆಯಾ ನೋಡು. ಎಮ್ಮೆ ಥರ ಮಲ್ಕೊಂಡಿರ್ತಾನೆ ಯಾವಾಗಲೂ. ಎದ್ದು ಕಾಫಿ ಕುಡಿ. ಶುಕ್ರವಾರನಾ? ಥೂ, ಈ ಲಾಕ್ಡೌನ್ ಶುರು ಆದ್ಮೇಲೆ ಯಾವ್ದು ವೀಕ್ ಡೇಸೋ ಯಾವ್ದು ವೀಕೆಂಡೋ ಒಂದು ಅರ್ಥ ಆಗ್ತಾ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನೆಟ್ ಆನ್ ಮಾಡಿ ವಾಟ್ಸಪ್ಪಲ್ಲಿ ಬಂದಿರೋ ಮೆಸೇಜಸ್ಗೆಲ್ಲ ರಿಪ್ಲೈ ಮಾಡೋದು ನವಯುವಕರ ಕರ್ತವ್ಯ. ಏನಿದು, ಒಬ್ರು ಮೆಸೇಜ್ ಮಾಡಿಲ್ಲ? ಸಿಂಗಲ್ಸ್ಗೆ ಯಾರು ಮೆಸೇಜ್ ಮಾಡ್ತಾರೆ? ಮುಂಚೆ ಆ ಗ್ರೂಪಲ್ಲಿ ಇದ್ದಾಗ ಒಬ್ರು ಮೆಸೇಜ್ ಮಾಡ್ತಿದ್ರು. ಈ ಜನ ಜಾಸ್ತಿ ಇರೋ ಕಡೆ ಕೊರೋನಾ ಹರಡುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಬಿಟ್ರು. ಆ ಬೈಕ್ ನಾನೆಲ್ಲ ವಾಟ್ಸಪ್ ಗ್ರೂಪಿಂದ ಎಕ್ಸಿಟ್ ಆಗ್ಬಿಟ್ಟೆ. ಸರಿ, ವಾಟ್ಸಪ್ ಸ್ಟೇಟಸ್ ಅದು ಚೆಕ್ ಮಾಡೋಣ. ಓ, ಕಾಂಟ್ಯಾಕ್ಟ್ ಲಿಸ್ಟರು ಎಲ್ಲರೂ ಸ್ಟೇಟಸ್ ಹಾಕ್ಬಿಟ್ಟಿದ್ದೀರಲ್ರೋ. ಸರಿ, ಚೆಕ್ ಮಾಡೋಣ. ಓ, ಸೋಷಿಯಲ್ ಸರ್ವಿಸ್. ಒಬ್ಬೊಬ್ರು 23 ಸ್ಟೇಟಸ್ ಹಾಕಿದ್ರೆ ಎಲ್ಲರೂ ಸ್ಟೇಟಸ್ ಹೆಂಗ್ರೋ ಚೆಕ್ ಮಾಡೋದು? ನೋಡಿಲ್ಲ ಅಂದ್ರೂ ಬೇಜಾರು ಮಾಡ್ಕೊಂತಾರೆ. ಸರಿ, ನೋಡೋಣ. 2 hours later. ಒಬ್ಬ ಇನ್ನೊಂದು 3 ಜನರ ಸ್ಟೇಟಸ್ ಚೆಕ್ ಮಾಡಿಬಿಟ್ರೆ ಎಲ್ಲರ ಸ್ಟೇಟಸ್ ನೋಡಿ ಮುಗಿಸ್ದಂಗೆ ಲೆಕ್ಕ. ಏನಿದು ಮೆಸೇಜು? ಯು ಹ್ಯಾವ್ ಕನ್ಸ್ಯೂಮ್ 90% ಡೇಟಾ ಕಲಿನಾ? ಅಯ್ಯೋ ಪಾಪಿಗಳ, ಸ್ಟೇಟಸ್ ಚೆಕ್ ಮಾಡಿದ್ಕೆ ಡೇಟಾ ಕಲಿನಾ? ಇನ್ನು ಬೆಳಿಗ್ಗೆ 10 ಗಂಟೆ, ರಾತ್ರಿ 12 ಗಂಟೆವರೆಗೂ ನೆಟ್ ಇಲ್ದಿರ ಹೆಂಗೋ ಟೈಮ್ ಪಾಸ್ ಮಾಡಲಿ. ಏನಿದು, ಇಷ್ಟು ಬೇಗನೆ ಖಾಲಿ ಆಗೋಯ್ತು? ಒಂದೇ ಪ್ಯಾಕೆಟ್ ಇರೋದು. ಕಚ್ಕಂತಿಂದ ತಾನೆ ಬೇಗನೆ ಖಾಲಿ ಆಗೋದು. ಚಪ್ಪರ್ಸ್ಕೊಂತೀನಿ ನೋಡ. ಕರ್ಮ ಲೇ, ಕೆಲ್ಸಕ್ ಬರ್ದವ್ನೆ, ಏನ್ ಮಾಡ್ತಾ ಇದೀಯಾ? ಯೋಗಾಸನಪ್ಪ, ಯಾಕೆ ಮಾಡ್ಬಾರ್ದಾ? ತಪ್ಪ? ಯೋಗ ಮಾಡೋದು ತಪ್ಪಲ್ಲ, ಚಡ್ಡಿ ಆಗ್ದಿರ ಮಾಡೋದು ತಪ್ಪು. ಲೇ, ಏನ ನಿನ್ ಪ್ರಾಬ್ಲಮ್? ಇಷ್ಟು ದಿನ ಕುಡಿತಾ ಇದ್ವಿ, ಇನ್ ಮುಂದೆ ಕುಡಿಯಕ್ಕಾಗಲ್ಲ ಅಷ್ಟೇ ತಾನೆ? ಎಣ್ಣೆ ಬಿಡೋದಲ್ಲ ಒಂದು ಮ್ಯಾಟ್ರ್. ದಿನ 2 ದಿನ ಅಲ್ಲ, 15 ದಿನ ಬಾರ್ ಕ್ಲೋಸ್ ಮಾಡ್ತಾರಂತ. ಅವ್ರೇನೋ 15 ದಿನ ಬಾರ್ ಕ್ಲೋಸ್ ಮಾಡೋದು. ಇವಾಗ ಹೇಳ್ತಾ ಇದೀನಿ, ಇನ್ನೊಂದು 2 ತಿಂಗಳು ನಾನು ಕುಡಿಯೋದಿಲ್ವೋ? ಅವ್ರು ಫ್ರೀ ಆಗಿ ಕೊಟ್ಟರು ನಾನು ಕುಡಿಯೋದಿಲ್ಲ. 3 days later. ಮಗ, 2 ತಿಂಗಳು ಕುಡಿಯಲ್ಲ ಅಂತ ಈಸಿಯಾಗಿ ಹೇಳ್ಬಿಟ್ನೋ, ಆದ್ರೆ ಆಗ್ತಾ ಇಲ್ವೋ? ಕೈ ಕಾಲೆಲ್ಲ ನಡುಗ್ತಾ ಇದೆಯೋ? ಒಂದು ಕ್ವಾರ್ಟರ್ ಇದೆ ಕೊಟ್ಟು ಪುಣ್ಯ ಕಟ್ಕೊಳ್ಳೋ. ನಿನ್ನೆ ಕೇಳಿದ್ರೆ ಕೊಡ್ತಿದ್ನಲ್ಲೋ. ಸರಿ ಬಿಡು, ತಲೆ ಕೆಡ್ಸ್ಕೊಬೇಡ. ನಮ್ಮ ಏರಿಯಾದಲ್ಲಿ ಬ್ಲಾಕ್ ಅಲ್ಲಿ ಮಾರ್ತಿದ್ದಾರೆ. 1 ಕೋಟಿ 600 ರೂಪಾಯಿ, ಓಕೆನಾ? 1 ಕೋಟಿ 600 ರೂಪಾಯ? ಓ ಸರಿ ಮಗ, 600 ರೂಪಾಯಿಗೆ ನಾನು ಎಲ್ಲರೂ ಹೋಗ್ಲಿ. 3 weeks later. ಮಗ, ಅಳ್ತಿದ್ಯಾ?
ಇಲ್ಲ ಮಗ, ಆದರೆ ಒಂದು ವಿಷಯ ತಿಳ್ಕೊಬೇಕು, ಎರಡೂ ಕಿವಿಲಿ ಕೇಳಿಸ್ಕೊ. ಈ ನೆಟ್ವರ್ಕ್ ಪ್ರಾಬ್ಲಮ್ಗೇನು ಕೇಳಿಸಲ್ಲ ಕಣೋ. ಇರು, ನಾನೇ ನೆಟ್ವರ್ಕ್ ಇರೋ ಜಾಗಕ್ಕೆ ಬರ್ತೀನಿ. ಹೇಳ, ಸರ್ಕಾರದವ್ರ ಬಾರ್ನ ಯಾವಾಗ ಬೇಕಾದರೂ ಓಪನ್ ಮಾಡಲಿ, ಆದರೆ ನನ್ನಷ್ಟು ಎಣ್ಣೆನ ಮಿಸ್ ಮಾಡ್ಕೊಳ್ಳೋನು ಈ ಭೂಮಿಲಿ ಬೇರೆ ಯಾರೂ ಸಿಗೋದಿಲ್ಲ. ಅಷ್ಟು ಮಿಸ್ ಮಾಡ್ಕೊತ ಇದ್ದೀನಿ. ನನಗೆ ಎಣ್ಣೆ ಸಿಕ್ಕಿಲ್ಲ ಅಂತೇನು ಬೇಜಾರಿಲ್ಲ ಕಣೋ. ಕೊನೆಯದಾಗ ಕುಡಿದ್ನಲ್ಲ ಆ 4 ಕ್ವಾರ್ಟ್ರು, ಅಷ್ಟು ಸಾಕು. ಆ ನೆನಪನ್ನೇ ರಿವೈಂಡ್ ಮಾಡ್ಕೊಂಡು ಹೇಗೋ ಈ ಕ್ವಾರಂಟೈನ್ ಪೀರಿಯಡ್ನ ತಳ್ಳಿಬಿಡ್ತೀನಿ. ಥ್ಯಾಂಕ್ಸ್ ಕಣೋ ಮಹೇಶ. ಎಣ್ಣೆ ಸಿಕ್ಕಿಲ್ಲ ಅಂತ ಸತ್ತು ಕಣ್ಮುಚ್ಚಬೇಕು ಅಂತಿದ್ದೆ, ಆದರೆ ಆ ಟೈಮಲ್ಲಿ ಒಂದು 90 ಕೊಟ್ಟು ನನ್ನ ಕಣ್ಣು ಓಪನ್ ಮಾಡಿದ ದೇವರು ನೀನು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋರ್ಗೂ ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ನನ್ನ ಪಾಲಿನ ದೇವರು ಕಣೋ ನೀನು. ತುಂಬ ನೋವಾಗುತ್ತೋ ಮಹೇಶ, 1,600,000 ಅಂತೆ. ಆದರೆ ಇನ್ನು ನೋವು ಏನೋ ಒಂಥರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಬಟ್ ನೋ ಆಲ್ಕೋಹಾಲ್. ಏ ಲೋಪರ್, ಕಣ್ಮುಚ್ಚೋ. ನಿಮ್ಮ ಹುಡುಗಿ ಬಿಟ್ಟೋದೋಗು ಇಷ್ಟೊಂದು ಫೀಲ್ ಮಾಡ್ಕೊಂಡಿಲ್ಲ, ಎಣ್ಣೆ ಸಿಕ್ಕಿಲ್ಲ ಅಂತ ಯಾಕೆ ಫೀಲ್ ಮಾಡ್ಕೊಂತದ್ಯಾ ಅಂತ ಕೇಳ್ತಾ ಇದ್ದೇನೆ ದೇವದಾಸ. ಯಾವನ ಅವನು? ಓನರ್ ಅಂಕಲ್ ಬಂದಿದ್ದಾರೆ ನೋಡು. ಬಾಡಿಗೆ ಕಟ್ಟಂಗಿಲ್ಲ ಅಂದ್ರಲ್ಲ, ಮತ್ತೆ ಯಾಕೆ ಬರ್ತವ್ರಿಯಪ್ಪ? ಬನ್ನಿ ಅಂಕಲ್, ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ, ಮನೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮತ್ತೆ ಲಾಕ್ಡೌನ್ ಪೀರಿಯಡಲ್ಲಿ ಹೇಗಪ್ಪ ಕಾಲ ಕಳೀತಾ ಇದೆಯಾ? ಅಯ್ಯೋ ಏನಿದೆ ಅಂಕಲ್, ತಿನ್ನೋದು ಮಲಗೋದು ತಿನ್ನೋದು ಇದೆ. ನನಗೆ ಗೊತ್ತು ಎಲ್ರು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಅದು ನನ್ನ ಮಗ ಆ ಥರ ಅಲ್ಲ. ಲಾಕ್ಡೌನ್ ಪೀರಿಯಡಲ್ಲಿ ಆ್ಯಕ್ಟಿಂಗು, ಡ್ಯಾನ್ಸು ಎಲ್ಲ ಕಲಿತು ಒಳ್ಳೆ ಕಲಾವಿದ ಆಗಿದ್ದಾನೆ. ನಿನಗೆ ಗೊತ್ತಿಲ್ಲ, ಯಾರೋ ಡೈರೆಕ್ಟರ್ ಇದ್ರೆ ಹೇಳೋ, ಆದಷ್ಟು ಬೇಗ ಹೀರೋ ಮಾಡಿಬಿಡೋಣ. ಹಾಂ, ಲಾಕ್ಡೌನ್ ಪೀರಿಯಡಲ್ಲಿ ಆ್ಯಕ್ಟಿಂಗ್ ಕೋರ್ಸು, ಡ್ಯಾನ್ಸ್ ಕೋರ್ಸು ಕಲ್ತ್ನ. ಈ ಗ್ಯಾಪಲ್ಲಿ ಯಾರೋ ಕಂದ ನಿಂಗೆ ಹೇಳ್ಕೊಟ್ಟಿದ್ದು? ಅಣ್ಣ ಟಿಕ್ ಟಾಕ್ ನೋಡಿ ಕಲ್ತ್ಕೊಂಡೆ ಅಣ್ಣ. ಹಾಂ, ಟಿಕ್ ಟಾಕ್ ನೋಡಿ ಆ್ಯಕ್ಟಿಂಗ್. ನೀನು ನಂಬಲ್ಲ ಅಂತ ಗೊತ್ತು, ಅದಕ್ಕೆ ಸಾಕ್ಷಿ ತಂದಿದ್ದೀನಿ. ನೋಡ್ತೀಯಾ? ಇರು ತೋರಿಸ್ತೀನಿ. ಯಾವುದು ತೋರಿಸ್ಲಿ? ಅಪ್ಪ ಅದು ಸೆಂಟಿಮೆಂಟಲ್ ಅದು ತೋರಿಸಿ. ಸರಿ ಸರ್, ಸೆಂಟಿಮೆಂಟಲ್ ಸೀನು ನನ್ನ ಮಗ ತುಂಬ ಚೆನ್ನಾಗಿ ಮಾಡ್ತಾನೆ. ನೀನು ಮಾಡ್ತೀಯ ಅಕ್ಕ ತಂಗಿ ಅಂದ್ಕೊಂಡು. ನೋಡಿ ಕಲ್ತ್ಕೊ ನನ್ನ ಮಗನ. ಮಗ, ಈ ಭೂಮಿಯಲ್ಲಿ ಅಮ್ಮನ ಬಿಟ್ಟು ಯಾರಂದ್ರೆ ನಿನಗೆ ತುಂಬ ಇಷ್ಟ ಮಗ? ಅದರಲ್ಲೇನೋ ಡೌಟು, ನೀನಂದ್ರೆ ಇಷ್ಟ. ಮತ್ತೆ ನಿನ್ನ ಗರ್ಲ್ ಫ್ರೆಂಡು? ಅಮ್ಮನ್ನ ಅಪ್ಪ ಹತ್ತಿ ಸಾಕು, ಅದು ತೋರಿಸು. ಏನು ಕಾಮಿಡಿ ಆಕ್ಟಿಂಗ್ ಮಾಡ್ತಾರೆ ತೋರಿಸು. ಮತ್ತೆ ನನ್ನ ಮಗ ತುಂಬ ಒಳ್ಳೆ ಕಾಮಿಡಿ ಮಾಡ್ತಾನೆ, ಎಲ್ರೂ ನಗಿಸ್ತಾನೆ. ನೋಡು ನೆಕ್ಸ್ಟ್ ವಿಡಿಯೋ ನೋಡು. ಮಗ ಕಾಲು ಹೋಗ್ತಿಲ್ಲ ನೋಡು. ಲೈ, ಈ ಮೊಬೈಲ್ ಸರಿಯಾಗಿ ಕೈಯೇ ಹೋಗಲ್ಲ, ಇನ್ನು ಕಾಲೆಲ್ಲಿಂದ ನೋಡು. ಅಯ್ಯೋ ನಿನ್ನ ಈ ರೇಂಜಿಗೆ ನಗ್ತವ್ರೆ. ಹೆಂಗಿತ್ತ? ಸೂಪರ್ ಅಂಕಲ್, ಸೂಪರ್ ಆಗಿತ್ತು. ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪುನ ಮೀಸೋ ಡ್ಯಾನ್ಸರ ಇನ್ನೂ ಹುಟ್ಟಿಲ್ಲ ಅಂತ ಇದ್ರಲ್ಲ, ಹುಟ್ಬಿಟ್ಟ. ಯಾರ ಅನ್ಕದ? ನನ್ನ ಮಗನೇ ಇವನ. ನೋಡ್ತೀಯಾ? ಬುಟ್ಟಪ್ಪಮ್ಮ ನನ್ನ ಸುಟ್ಟುಕೊಂಡಿವೆ, ಜಿಂದಗಿಗೆ ಅಡ್ಡಪ್ಪಮ್ಮೈ ಜಂಟ ಕಟ್ಟುಕೊಂಡಿವೆ. ಏನಾಯ್ತು? ಅಯ್ಯೋ ಅಪ್ಪ, ಅಲ್ಲೋಡಪ್ಪ. ಏನಪ್ಪ ಆಯ್ತು? ಮನೇಲಿ ಒಂದು ಅಕ್ಕನ ತಂಗಿನೋದಿದ್ರೆ ಸ್ಟೇಟಸ್ಗೆ ಹಾಕ್ಬೇಕಂತಾನೆ ದಿನ ಸಂಜೆ ಏನಾದೊಂದು ಐಟಮ್ ಮಾಡಿರೋರು, ಅಟ್ಲೀಸ್ಟ್ ಪಾನಿಪುರಿನಾದರೂ ಮಾಡಿರೋರು. ನೀನು ಇದೆಯಾ ರಾತ್ರಿ ಅಡುಗೆ ಮಾಡಿಬಿಟ್ಟು 3 ಹೊತ್ತು ಅದನ್ನೇ ತಿನ್ನು ಅಂತೀಯ. ನನಗೆ ಗೊತ್ತಿಲ್ಲ ಅಮ್ಮ, ಇವಾಗ ನಂಗೆ ಮ್ಯಾಗಿ ಮಾಡಿಕೊಡು, ಅಲ್ಲಿವರೆಗೂ ನಾನು ಮೂಸಂಬಿ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀನಿ. ಪೇಷಂಟ್ ಥರ ಆಗೋಯ್ತು ನಮ್ಮ ಜೀವನ. ತಾತ ಸೌಂಡ್ ಕಡಿಮೆ ತಾತ. ಇಡೀ ದೇಶನೇ ಲಾಕ್ಡೌನ್ ಆಗಿ ಮನೇಲಿ ಕೂತ್ಕೊಂಡು ಹೊರಗಡೆ ಹೋಗೋಕ್ಕಾಗ್ತಲ್ಲ ಅಂತ ಕೊರಗ್ತಿದ್ದಾರೆ, ನಿನ್ನ ಮಾತ್ರ ಹಿಂಗೆ ಇಷ್ಟು ಖುಷಿ ಇದೆಯಾ ತಾತ? ಏನು ಮೊಮ್ಮಗನೆ, ಲಾಕ್ಡೌನ್ ಪೀರಿಯಡಲ್ಲೂ ಹೆಂಗೆ ಖುಷಿಯಾಗಿದೆಯಾ ಅಂತ ಕೇಳಿದೆ. ಹೇಳ್ತೀನಿ. ನಿನಗೆ ನೆನಪಿದೆಯಾ, ನೀನು ನಿಮ್ಮಣ್ಣ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ನಿಮ್ಮಪ್ಪ ಕೆಲಸ ಇರಲಿಲ್ಲ, ಇಡೀ ಕುಟುಂಬ ನಾನೇ ಸಾಕ್ತಿದ್ದೆ. ಆಗ ನೀನು, ನಿಮ್ಮಣ್ಣ, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮಜ್ಜಿ, ನಾನು
ಎಲ್ಲರೂ ಒಟ್ಟಿಗೆ ಊಟ ತಿಂಡಿ ಮಾಡ್ತಿದ್ವಿ, ಒಟ್ಟಿಗೆ ಟಿ ವಿ ನೋಡ್ತಿದ್ವಿ. ಸಂಜೆ ಆದರೆ ಟೀ, ಕಾಫಿ, ಬೋಂಡ, ಬಜ್ಜಿ ಅಂತ ಹಾಡ್ತಾ ಕುಣಿತಾ ಬಾಡಿಗೆ ಮನೇಲಿದ್ದರೂ ತುಂಬ ಖುಷಿಯಾಗಿರ್ತಾ ಇದ್ವಿ. ಆದರೆ ಈಗ ಸ್ವಂತ ಮನೇಲಿದ್ದರೂ ಆ ಖುಷಿ ಇಲ್ಲ. ನಿಮ್ಮಣ್ಣ ನೈಟ್ ಶಿಫ್ಟು, ನೀನು ಡೇ ಶಿಫ್ಟು, ನಿಮ್ಮಪ್ಪ ಕ್ಯಾಬ್ ತಗೊಂಡು ಟ್ರಿಪ್ಪಿಗೆ ಹೋದರೆ ಸುಮಾರು ದಿನ ಮನೆಗೆ ಬರೋದಿಲ್ಲ. ನಿಮ್ಮಮ್ಮ ಮನೆ ಕೆಲಸದಲ್ಲೇ ಮುಳುಗೋಗಿರ್ತಾಳೆ. ನಾವೆಲ್ಲರೂ ಒಟ್ಟಿಗೆ ಇದ್ದರೂ ದೂರ ಆಗ್ಬಿಟ್ಟಿದ್ದೀವಲ್ವಾ? ಈ ವಯಸ್ಸಾದ ಕಾಲದಲ್ಲಿ ನಮ್ಗೇನು ಮಹಾ ಆಸೆ ಇರುತ್ತೋ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಒಂದಿನಕ್ಕೆ ಒಂದ್ಸಲನಾದರೂ ನಮ್ಮ ಹತ್ರ ಮಾತಾಡಬೇಕು, ಸ್ವಲ್ಪ ಹೊತ್ತಾದರೂ ನಮ್ಮ ಜೊತೆ ಕಾಲ ಕಳಿಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನೀವು ನಿಮ್ಮದೇ ಆದಂಥ ಜೀವನದಲ್ಲಿ ಬ್ಯುಸಿಯಾಗಿ ನಮಗೆ ವಯಸ್ಸಾಗಿದೆ ಅನ್ನೋದೇ ಮರ್ತೋಗಿರ್ತೀರ. ಇನ್ನೊಂದು 1 ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ? ಈ ವೈರಸ್ಗೆ ಔಷಧಿನ ಕಂಡುಹಿಡ್ದಿರ್ತಾರೆ. ಕ್ರಮೇಣ ಜನ ಇದನ್ನೆಲ್ಲ ಮರಿತಾ ಅವ್ರ ಹಳೆ ಜೀವನನ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವೆಲ್ಲ ಹುಡುಗರು, ನಿಮ್ಗೆ 1 ವರ್ಷ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ನಾವು ವಯಸ್ಸಾದವರು ಈ 1 ವರ್ಷದಲ್ಲಿ ನಮ್ಗೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಈ ಲಾಕ್ಡೌನಿಂದ ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ನನಗೆ ಗೊತ್ತಿಲ್ಲ. ಆದರೆ ನನಗೆ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡೆ ಅಂತ ಅಂದ್ಕೊಂಡಿದ್ದ ದಿನಗಳು, ಇನ್ನು ಮುಂದೆ ನೋಡೋಕ್ಕೆ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದ ದಿನಗಳು ನನಗೆ ವಾಪಸ್ ಸಿಕ್ಕಿದೆ. ನನ್ನ ಮಕ್ಕಳು ಮೊಮ್ಮಕ್ಕಳು ದಿನ ನನ್ನ ಜೊತೆ ಮಾತಾಡ್ತಿದ್ದಾರೆ, ನನ್ನ ಜೊತೆ ಕಾಲ ಕಳೀತಿದ್ದಾರೆ. ಇದಕ್ಕಿಂತ ಈ ಮುದಿ ಜೀವಕ್ಕೆ ಇನ್ನೇನು ಬೇಕು? ಈ ಕ್ಷಣಕ್ಕೆ ನನಗೆ ಸಾವು ಬಂದರೂ ನೆಮ್ಮದಿಯಾಗಿ ಸತ್ತೋಗ್ತೀನಿ. ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆನೂ ನಮ್ಗೆ ಏನೋ ಒಂದು ವಿಷಯನ ಹೇಳ್ಕೊಡುತ್ತೆ ಅನ್ನೋದನ್ನು ನಾನು ತುಂಬ ನಂಬ್ತೀನಿ. ಅದೇ ರೀತಿ ಲಾಕ್ಡೌನ್ ಪೀರಿಯಡ್ ನನಗೆ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಡ್ತು. ಬದುಕೋದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾವು ದುಡಿಬೇಕು. ಆದರೆ ನಾವು ದುಡಿಯೋದಕ್ಕೋಸ್ಕರನೇ ಬದುಕ್ತಾ ಇದ್ದೀವಿ. ಮನೇಲಿರೋ ಅಪ್ಪ ಅಮ್ಮ, ವಯಸ್ಸಾಗಿರೋ ಅಜ್ಜಿ ತಾತ ಹತ್ರ ದಿನಕ್ಕೆ ಒಂದ್ಸಲನೂ ಮಾತಾಡೋಕ್ಕಾಗದೇ ಇರೋಷ್ಟು ಬ್ಯುಸಿಯಾಗಿರೋಂಥ ಕೆಲಸ ಮಾಡಿ ನಾವು ಯಾವ ದೇಶನ ಉದ್ಧಾರ ಮಾಡ್ತಾ ಇದೀವೋ ನನಗೆ ಅರ್ಥ ಆಗಿಲ್ಲ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಚೆನ್ನಾಗಿರಬೇಕು, ಟೈಮ್ಗೆ ನಮ್ಮ ಕೆಲಸಗಳು ನಡಿಬೇಕು, ಟೈಮ್ಗೆ ನಾವು ಊಟ ತಿಂಡಿ ಮಾಡಬೇಕು ಅಂತ ಜೀವನ ಪೂರ್ತಿ ಲಾಕ್ಡೌನ್ ಪೀರಿಯಡಲ್ಲೇ ಇರೋಂಥ ಅಮ್ಮನ ಪ್ರೀತಿ ಎಂಥದ್ದು, ಅಮ್ಮನ ತ್ಯಾಗ ಎಂಥದ್ದು ಅನ್ನೋದು ನನಗೆ ಅರ್ಥ ಆಯಿತು. ಬಹುಶಃ ಈ ವಿಷಯ ನನಗೆ ಅರ್ಥ ಆದಾಗ ನಿಮಗೂ ಅರ್ಥ ಆದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಎಲ್ಲ ನಾರ್ಮಲ್ ಆದಮೇಲೆ ಐ ಮಿಸ್ ಮೈ ಕ್ವಾರಂಟೈನ್ ಡೇಸ್ ಅಂತ ಫೀಲ್ ಮಾಡ್ಕೊಂಡು ನೀವು ಸ್ಟೇಟಸ್ ಹಾಕಿದ್ರು ಹಾಕ್ಬೋದು. ಇಂತಿ ನಿಮ್ಮ ಪ್ರೀತಿಯ ಶ್ರೀನು.